ಫ್ರೆಂಡ್ಸ್ ಬನ್ನಿ, ಇವತ್ತು ಶುಕ್ರವಾರ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ. ನಾವು ಹೇಗೆ ಮಾಡ್ತೀನೋ ಹಾಕಿ ತೋರಿಸ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕುಟಾಣಿಲಿ ಕುಟ್ಟಿಟ್ಕೊಂಡಿದ್ದೀನಿ. ಮೊಳಕೆ ಕಾಳನ್ನ ಸ್ವಲ್ಪ ನೀರೊಳಗಡೆ ಹಾಕಿ ಇಟ್ಟಿದ್ದೀನಿ. ಆ ಥರ ಹಾಕಿದ್ರೆ ತಳ ಸಿಯೋದಿಲ್ಲ. ನಾವು ಒಗ್ಗರಣೆಗೆ ಹಾಕ್ದಾಗ ತೇವಾಂಶ ಇರುತ್ತಲ್ವ, ಸಿಯಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ನೀರು ಸೋಸ್ಬಿಟ್ಟು ನೀರೊಳಗೆ ಹಾಕ್ಬಿಟ್ಟು ಹಿಂಗೆ ಸೋಸಿ ಇಟ್ಟಿದ್ದೀನಿ. ಚೆನ್ನಾಗಿರುತ್ತೆ. ಒಗ್ಗರಣೆಗೆಲ್ಲ ಏನು ಸಿಯೋದಿಲ್ಲ. ನಾವು ಇದು ಮಾಡ್ಕೋಬೋದು. ಹಂಗೆ ಸ್ವಲ್ಪ ಲೇಟ್ ಆದರೂ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಒಂಚೂರು ಅರಿಶಿನ ಪುಡಿ ಹಾಕ್ತೀನಿ. ಬನ್ನಿ ಮೊಳಕೆ ಕಾಳು ಸಾರು ಮಾಡೋಣ ಇವತ್ತು. ನಮ್ಮ ಮನೇಲಿ ಈ ಥರ ಮಾಡೋದು ನಾನು. ನಿಮ್ಮ ಮನೇಲಿ ಹೇಗೆ ಮಾಡ್ತೀರೋ, ನಮ್ಮ ಮನೇಲಿ ಮಾಡೋದು ನಾನು ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ. ಈ ಥರ ಕುಟ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ರುಚಿನೇ ಇರುತ್ತೆ. ಆಮೇಲೆ ಇದಕ್ಕೆ ಮೊಳಕೆ ಕಾಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿಂಡಿ ಇವತ್ತು ಪುಳಿಯೋಗರೆ ಗೊಜ್ಜು ಮಾಡಿ ಅನ್ನ ಮಾಡಿದೆ. ಅದೇನೇನು ಹಾಕಲಿಲ್ಲ. ಪೂಜೆ ಎಲ್ಲ ಮಾಡಿ ದೇವರಿಗೆ ಮೊಸರನ್ನ ಎಲ್ಲ ಇಟ್ಟು ಬನ್ನಿ. ಇವಾಗ ಚೆನ್ನಾಗಿ ಇದಾದಮೇಲೆ ಹುಳ್ಳಿಕಾಳು ಹಾಕೋಣ. ಅದೆಲ್ಲ ಚೆನ್ನಾಗಿ ಫ್ರೈ ಆಯ್ತದಲ್ವಾ, ಬೆಳ್ಳುಳ್ಳಿ ಎಣ್ಣೆಲಿ. ಇವಾಗ ಹುಳ್ಳಿಕಾಳು ಹಾಕ್ಕೊಳ್ಳೋಣ. ಹುಳ್ಳಿಕಾಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತೇವಾಂಶ ಹಿಂಗೆ ನೀರೊಳಗಡೆ ಹಾಕಿದ್ರೆ ತಳದಲ್ಲಿ ಸಿಯಲ್ಲ. ನಾವು ಮೊಳಕೆ ಕಟ್ಟಿದ ಕಾಳನ್ನೇ ಹಾಕ್ಬಿಟ್ರೆ ಇದಾಗ್ಬಿಡುತ್ತೆ, ಸೀದ್ಬಿಡ್ತಾವೆ. ನೀರು ಹಾಕ್ಬಿಟ್ಟು ಕುಡಿಯೋ ನೀರು ಹಾಕಿದ್ರೆ ಏನಾಗಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದೈತೆ ಮೊಳಕೆ ಕಾಳು. ತೂತು ಜಲ್ರಲ್ಲಿ ಹಾಕ್ಬಿಟ್ಟೆ ನಾನು. ತಳಕ್ಕೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಟ್ಟೆ ಕಟ್ಟಿದೆ ಅಷ್ಟೇ. ಚೆನ್ನಾಗಿ ಬಂದಿದೆ ಮೊಳಕೆ ಕಾಳು, ಚೆನ್ನಾಗಿ ಬಂದಿದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಉಪ್ಪು ಹಾಕ್ತಾಯಿದ್ದೀನಿ. ಕಡಿಮೆ ಉರಿಲೇ ಮಾಡಬೇಕಿಲ್ಲ ಅಂದರೆ ತಳ ಸೀಡ್ಬಿಡುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಬನ್ನಿ, ಇವಾಗ ಚೆನ್ನಾಗಿ ಫ್ರೈ ಆಗದೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಬಿಟ್ಕೊಂಬಿಟ್ಟು ಒಂದು 2-3 ಲೋಟ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊತೀನಿ. ನಾನು ಮಸಾಲೆ ಎಲ್ಲ ಇವಾಗ ಹಾಕಲ್ಲ. ಆಮೇಲೆ ವಿಷಲೆಲ್ಲ ಕೂಗಿಸಾದ್ಮೇಲೆ ಒಂದು ತಪ್ಪಲಿಗೆ ಹಾಕ್ಬಿಟ್ಟು ಕಾಳನ್ನು ಇದನ್ನು ಆಮೇಲೆ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನಂಗೆ ಆ ಥರ ಇಷ್ಟ. ಕುಕ್ಕರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಏನೋ ಒಂಥರ ರುಚಿ ಇರೋಲ್ಲ. ತಪ್ಪಲಿಗೆ ಹಾಕ್ಬಿಟ್ಟು ಮಳಿಸಿ ಬೇಯಿಸ್ಕೊಂಡು ಆಮೇಲೆ ಬಸ್ಕೊಂಡು ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಇವಾಗ ಒಂದು 2 ಗ್ಲಾಸ್ ನೀರು ಹಾಕ್ತೀನಿ. ಇಲ್ಲಿ ಪುಟಾಣಿ ಎಲ್ಲ ಕೂಟ್ಟಿದ್ನಲ್ಲ, ಪುಟಾಣಿ ಒಳಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದರೊಳಗೆ ಹಾಕ್ತೀನಿ. ಇಷ್ಟು ನೀರು ಹಾಕ್ಬಿಟ್ಟು ಇದನ್ನು ಕೂಗಿಸ್ಕೊಳ್ಳೋಣ. ಒಂದು 2 ವಿಷಲ್ಲ ಸಾಕು. ಒಂದು 2 ವಿಷಲ್ ಕೂಗಿಸಾದ್ಮೇಲೆ ತಪ್ಪಲಿಗೆ ಹಾಕೋಣ. ಇವಾಗ ಮಸಾಲೆ ರುಬ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು ಸ್ವಲ್ಪ ಗಸಗಸೆ, ತೆಂಗಿನಕಾಯಿ. ಬೇಕಾದ್ರೆ ನೀವು ಚಕ್ಕೆ ಲವಂಗ ಎಲ್ಲ ಹಾಕ್ಕೋಬೋದು. ನಾವು ಧನಿಯಾ ಪೌಡ್ರಿಗೆ ಹಾಕಿರ್ತೀವಲ್ಲ ಮಸಾಲೆ ಪುಡಿಗೆ, ಅದರಿಂದ ನಾನೇನಷ್ಟು ಹಾಕೋಕ್ಕೆ ಹೋಗಲ್ಲ. ಇದಕ್ಕೆ ಮಾತ್ರ ಇಷ್ಟೇ ಹಾಕ್ಕೊಳ್ಳೋದು ನಾನು. ಗಸಗಸೆ, ಈರುಳ್ಳಿ ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ಹಾಕ್ತೀನಿ. ಬನ್ನಿ, ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ಕಾಯಿ ಹಾಕ್ಕೊಳ್ಳಿ. ಈ ಕಾಯಿ ಹಾಕ್ತಾಯಿದ್ದೀನಿ. ಸಾಂಬಾರು ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕಾಯಿ ಹಾಕ್ಕೊಳ್ಳಿ. ಮತ್ತು
ಸುರಿತಿರೋದು ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ ಇಷ್ಟು ಹಾಕೊಂಡು ರುಬ್ತೀನಿ. ಆಮೇಲೆ ಸಾಂಬಾರು ಪೌಡ್ರ್ ಹಾಕತ್ತೀನಿ. ಬನ್ನಿ ರುಬ್ಕೊಂಬರೋದು. ಒಂದು 3 ವಿಷಲ್ ಕೂಗಿಸ್ಕೊಂಡೆ. ಈ ಥರ ಎಲ್ಲ ಬೆಂದೈತೆ ನೋಡಿ ಚೆನ್ನಾಗಿ. ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ಮಸಾಲೆನ. ಅದನ್ನು ನೋಡಿ ಈ ಥರ ಪಾತ್ರೆ ತಗೊಂಡು ಇದ್ರೊಳಗೆ ಹಾಕತ್ತೀನಿ ನಾನು. ಈ ಥರ ಪಾತ್ರೆಗೆ ಹಾಕೊಂಬಿಟ್ಟು ಆಮೇಲೆ ಮಸಾಲೆ ಮಿಕ್ಸ್ ಮಾಡ್ತೀನಿ. ಬನ್ನಿ ಇವಾಗ ಮಾಡೋಣ. ನೋಡಿ ಮಸಾಲೆ ರುಬ್ಕೊಂಡಿದ್ವಲ್ವ, ಅದನ್ನೇ ಸ್ವಲ್ಪ ಕಾಳುಗೂ ಹಾಕತ್ತೀನಿ ನಾನು. ಕಾಳು ಒಗ್ಗರಣೆ ಮಾಡ್ತೀವಲ್ವ ಆವಾಗ ಹಾಕೋದಿಕ್ಕಿದ್ದು. ಹಂಗೇನೆ ಮಿಕ್ಸ್ ಮಾಡ್ಕೊಳ್ಳ. ನಿಮ್ಗೆ ಕಾಳು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಳು ಸ್ವಲ್ಪ ಜಾಸ್ತಿನೇ ಇತ್ತಲ್ವ, ಅದಕ್ಕೆ ಸಾರು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ. ಕಾಳೊಳಗಡೆ ಎಲ್ಲ ಬಸಿದಾಗ ಬೆಂದಮೇಲೆ ಕಡಿಮೆನೇ ಆಯ್ತದೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಸಾಲೆ ಮಿಕ್ಸ್ ಮಾಡಿದ್ದೀನಿ. ನೋಡ್ಬಿಟ್ಟು ಒಂದು ಹದವಾಗಿ, ಜಾಸ್ತಿ ತೆಳ್ಳಗೂ ಬೇಡ, ಜಾಸ್ತಿ ಗಟ್ಟಿಗೆ ಬೇಡ. ಈ ಥರ ಮಾಡಿದ್ರೆ ಮಟನ್ ಸಾರು ಹಂಗೆ ನಾನು ಮಾಡೋದು. ಈ ಥರ ಕೂಗಿಸ್ಕೊಂಬಿಟ್ಟು ಆಮೇಲೆ ತಪ್ಪಲಿಗೆ ಹಾಕ್ಬಿಟ್ಟು ಮಸಾಲೆ ಹಾಕ್ತೀನಿ, ಚೆನ್ನಾಗಿರ್ತದೆ. ಕುಕ್ಕರ್ ಒಳಗೆ ಹಾಕ್ಬಿಟ್ರೆ ನಂಗೆ ಆ ಥರ ಇಷ್ಟ ಆಗೋಲ್ಲ. ಈ ಥರ ಮಾಡ್ಕೊಂಡ್ರೆ ಚೆಂದ. ಇದು ಮಳ್ಳಿ ಆಮೇಲೆ ತೋರಿಸ್ತೀನಿ ಬನ್ನಿ. ಈ ಟೈಮಲ್ಲಿ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳೋಣ. ನೋಡಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದು ವಿಷಲ್ ಕೂಗಿತ್ತಲ್ಲ ಕುಕ್ಕರಿಂದ ಒಂದು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಳಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿತು. ಇವಾಗ ಬಸ್ಬಿಟ್ಟು ಸಾಂಬಾರೇ ಬೇರೆ ಕಾಳೆ ಬೇರೆ ಒಗ್ಗರಣೆಗೆ ಹಾಕೋಣ. ಈ ಥರ ಮಾಡಿದ್ರೆ ಚೆನ್ನಾಗಿರ್ತದೆ. ಎಲ್ಲ ಅದರೊಳಗೆ ಹಾಕ್ಬಿಟ್ಟಾಗ ಸಾರೇ ಒಂದದಿಲ್ಲ. ಕಾಳು ಒಂದು ಕಡೆ ಇದಾಯ್ತದೆ, ಸಾರು ಒಂದು ಕಡಿಮೆ ಆಯ್ತದೆ. ಸಾರು ಕಾಳು ಬೇರೆ ಬೇರೆನೇ ಮಾಡೋಕ್ಕಾಗಲ್ಲ, ಎಲ್ಲ ಮಿಕ್ಸ್ ಆದಂಗೆ ಆಗ್ಬಿಡ್ತದೆ ನನಗೆ. ಹಿಂಗೆ ಮಾಡಿದಾಗ ಬಸ್ಬಿಟ್ರೆ ಸಾರು ಸಪ್ರೇಟಾಗಿ ಬರುತ್ತೆ, ಕಾಳು ಸಪ್ರೇಟಾಗಿ ಬರುತ್ತೆ. ಕುಕ್ಕರಲ್ಲಿ ಮಾಡಿದಾಗ ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತೀವಲ್ವ, ಥರ ಗಟ್ಟಿಗೆ ಆಗ್ಬಿಡ್ತದೆ. ಅದಕ್ಕೆ ಈ ಥರ ಮಾಡ್ಕೊತೀನಿ ನಾನು ಕುಕ್ಕರಲ್ಲಿ ಮಾಡಿದಾಗ. ಬನ್ನಿ ಬಸ್ಕೊಳ್ಳೋದು. ಬನ್ನಿ ಇದನ್ನು ಪಾತ್ರೆ ಇದು ತೂತು ಜಾಲರಿ ಇರ್ತಾವಲ್ಲ ಅದರೊಳಗೆ ಹಾಕಿ ಬಸ್ಕೊಂಬ. ನೋಡ್ಕೊಂಡು ನಿಧಾನಕ್ಕೆ ಬಸ್ಕೊಳ್ಳಿ, ಅವೇ ಹೊಡಿತಾ ಇರುತ್ತೆ. ಬಾಣಲಿ ಕಾಯ್ತಿವಾಗ ಕಾಳು ಸಾರು ಎಲ್ಲ ಸಪ್ರೇಟ್ ಮಾಡಿದೆ. ಬಾಣಲಿ ಕಾದೈತೆ, ಎಣ್ಣೆ ಬಿಟ್ಟಿದ್ದೀನಿ. ಇವಾಗ ಸಾಸಿವೆ ಹಾಕ್ತೀನಿ ಒಂದೆರಡು. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತೀನಿ. ಅದಕ್ಕೆ ಕಾಳಿಲ್ಲೇ ಇಟ್ಟಿದ್ದೀನಿ ನೋಡಿ. ಅದು ನೀರೆಲ್ಲ ಸಾರೆಲ್ಲ ಇತ್ತಲ್ವ ಪಾತ್ರೆ ಒಳಗೆ ಹೋಗ್ಲಿಂದ ಅದ್ರ ಮೇಲೆ ಇಟ್ಟಿದ್ದೀನಿ. ಚೆನ್ನಾಗಿ ಸಾಂಬಾರು ಬಂದೈತೆ, ಕಾಳು ಚೆನ್ನಾಗಿ ಬೆಂದವೆ. ಎಣ್ಣೆ ಕಾಯ್ತು. ಈ ಟೈಮಲ್ಲಿ ನೋಡ್ಕೊಂಬಿಟ್ಟು ಕಾಳು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸ್ವಲ್ಪ ಉಪ್ಪು ಒಂಚೂರು ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಅದು ಮಿಕ್ಸ್ ಆದಮೇಲೆ ಕಾಳೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಿಗೆ ಕಾಯಿ ತುರಿ ಹಾಕ್ತೀನಿ. ಫಸ್ಟೇ ಹಾಕ್ಬಿಟ್ರೆ ಸೀದೋಗ್ಬಿಡ್ತದೆ, ತಳ ಹಿಡಿದ್ಬಿಡ್ತವೆ. ಅದಕ್ಕೆ ಲಾಸ್ಟಿಗೆ ಕಾಯಿ ಇಟ್ಕೊಳ್ಳೋಣ. ಮಾಡಿ ನೋಡಿ, ಚೆನ್ನಾಗಿರ್ತದೆ ಪಲ್ಯನೂ ಅಷ್ಟೇ. ಆಮೇಲೆ ಮಸಾಲೆ ಮಿಕ್ಸ್ ಮಾಡಿ ಮಡಗಿದ್ವಲ್ಲ ಆಗಲೇ, ಅದನ್ನು ಕಾಳೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಮಸಾಲೆ ಹಾಕಿ ಸಣ್ಣ ಉರಿಲಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಪಲ್ಯ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಮಾಡಿ ಬನ್ನಿ ಕಾಳು ಹಾಕೋಣ ಇವಾಗ. ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡೆಲ್ಲ ಆದಮೇಲೆ ಮಸಾಲೆ ಹಾಕಿ, ಅದೇ ಖಾರಕ್ಕೆ ಉಟ್ಕೊಂಡಿದ್ವಲ್ಲ ಅದೇ ಮಸಾಲೆ ಹಾಕ್ಕೊಳ್ಳಿ. ಅದು ಹಾಕಾದ್ಮೇಲೆ ಚೆನ್ನಾಗಿ ಕುದ್ದಾದ್ಮೇಲೆ ಲಾಸ್ಟಿಗೆ ಇನ್ನೇನು ಇಳಿಸ್ತೀವಿ ನನಗೆ ಕಾಯಿ ಹಾಕ್ಕೊಳ್ಳಿ. ಚೆನ್ನಾಗಿ ಬಿಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ. ಕಡಿಮೆನೇ ಉರಿ ಮಾಡಿ, ಜಾಸ್ತಿ ಉರಿ ಮಾಡೋಕ್ಕೆ ಹೋಗಬೇಡಿ. ಸಾಂಬಾರು ಅಷ್ಟೇ ಚೆನ್ನಾಗಿ ಬಂದಂಗೆ. ಈ ಥರ ತಪ್ಪಲಿಲಿ ಮಾಡ್ಕೊಳಕ್ಕೆ ಇಷ್ಟ. ಜಾಸ್ತಿ ಚಿಕ್ಕ ತಪ್ಪಲಿಲಿ ಮಾಡಿದ್ರೆ ಚೆಲ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅದೇನು ಜಾಸ್ತಿ ದಪ್ಪ ತಪ್ಪಲಿಲ್ಲ, ಚಿಕ್ಕ ತಪ್ಪಲಿನೇ.
ಹಂಗೆ ಕಾಣಿಸ್ತೈತೆ ಅಷ್ಟೇ. ನಾನು ಕುಕ್ಕರ್ಗಿಂತ ತಪ್ಲೀಲಿ ಇಟ್ಕೊಳ್ಳೋದು ಇಷ್ಟ. ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ಟು ತಪ್ಲಿಗೆ ಹಾಕಿ ಮಾಡ್ಕೊತೀನಿ. ಒಂಚೂರು ಸ್ವಲ್ಪ ಚೊಲ್ಲೋದು ಇಲ್ಲ ಏನಿಲ್ಲ, ನೀಟಾಗಿರ್ತದೆ. ಬನ್ನಿ ಮಸಾಲೆ ಇಟ್ಕೊಳ್ಳೋಣ. ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ, ಅದನ್ನೇ ಸ್ವಲ್ಪ ಎತ್ತಿಕ್ಕಿದೆ, ಅದನ್ನೇ ಹಾಕಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸಾಂಬಾರು ಇರುತ್ತಲ್ವ, ಸಾಂಬಾರನ್ನೇ ಹಾಕ್ಕೊಬೋದು ಅದ್ರ ಮೇಲೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿ ಮಾಡಿ ಕುದಿಯೋದಕ್ಕೆ ಬಿಡೋಣ. ಲಾಸ್ಟಿಗೆ ಇದು ಪ್ಲೇಟ್ ಮೇಲೆ ಕಾಯಿ ತುರಿ ಹಾಕ್ಬಿಡೋಣ ಲಾಸ್ಟಲ್ಲಿ. ಸಾಂಬಾರು ಚೆನ್ನಾಗಿ ಮಳ್ತೈತಿ. ನೋಡ್ಬಿಟ್ಟು ಆಫ್ ಮಾಡ್ತೀನಿ ಇವಾಗ. ಕಾಯಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕಿನ್ನೂ ಹೆಸ್ರು ಕಾಳು ಕಡಲೆಕಾಳು ನೆನೆಸ್ಬೋದು. ಹೆಸ್ರು ಕಾಳನ್ನು ಸಪ್ರೇಟಾಗಿ ನೆನೆಸ್ಕೊಂಡು ಈ ಥರ ಮಿಕ್ಸ್ ಮಾಡುವಾಗ ಹಾಕ್ಕೋಬೇಕು, ಮೊಳಕೆ ಬರೆಸ್ಬಿಟ್ಟು. ನಾವು ಹುಳ್ಳಿಕಾಳು ಜೊತೆನೇ ಮಿಕ್ಸ್ ಮೊಳಕೆ ಬರೆಸ್ಬಿಟ್ರೆ ಅದು ಸಾರೆಲ್ಲ ಬೇಯುತ್ತಲ್ಲ, ಕೂಗಿಸ್ತೀವಲ್ಲ, ಅವೆಲ್ಲ ಕತ್ತರೋಗ್ಬಿಡುತ್ತೆ, ಕಾಳೇ ಸಿಗಲ್ಲ. ನಾನು ಅವೆಲ್ಲ ಕಟ್ಟಿದ್ರೆ ಹಿಂಗೆ ಮಾಡೋದು. ಹೆಸ್ರು ಕಾಳು ಸಪ್ರೇಟಾಗಿ ಮೊಳಕೆ ಕಟ್ಟಿ ಬೇಯಿಸ್ಕೊಂಬಿಟ್ಟು ಒಂದು ಸ್ವಲ್ಪ ತಪ್ಲೀಲಿ ಹಾಕಿ ಕಾಳು ಮಿಕ್ಸ್ ಮಾಡುವಾಗ ಮಿಕ್ಸ್ ಮಾಡ್ತೀನಿ. ಇಲ್ಲಾಂದರೆ ಸಾಂಬಾರು ಬೇಯಿಸ್ತೀನಲ್ವ ತಪ್ಪಲೆ ಬೀದಿ, ಅವಾಗ ಹಾಕ್ಬಿಡ್ತೀನಿ. ಅವಾಗ ಇದ್ದಿದ್ದು ಚೆನ್ನಾಗಿ ಬೇಯ್ಕೊತವೆ. ಆಮೇಲೆ ಕಾಳು ಎಲ್ಲ ಮಿಕ್ಸ್ ಮಾಡ್ಬೋದು. ಈ ಥರ ಹೆಸ್ರು ಕಾಳನ್ನ ಕಡಲೆಕಾಳು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಸಾಂಬಾರು. ಈಗ ಪಲ್ಯ ರೆಡಿ ಆಯಿತು. ಒಂದು 5 ನಿಮಿಷ ಸಣ್ಣ ಉರಿಲಿ ಹಂಗೆ ಮುಚ್ತೀನಿ. ಕಾಯಿ ಹಾಕಿದ್ದೀವಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ. ಮುದ್ದೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ತಪ್ಪಲೆಗೆಲ್ಲ ಸಪ್ರೇಟಾಗಿ ಮಾಡ್ಕೊಂಡ್ರೆ ಚೆಂದ. ಇದನ್ನೇನು ತರಕಾರಿ ಜೊತೆನೂ ಹಾಕ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ಈಗ ಕೊತ್ತಂಬರಿ ಇದ್ದರೆ ಹಾಕ್ಕೋಬೋದು. ಕೊತ್ತಂಬರಿ ಇರಲಿಲ್ಲ, ಸಂತೆಗೆ ಹೋಗಲಿಲ್ಲ ಈ ವಾರ, ಮಳೆ ಬತ್ತಂತ ಸುಮ್ಮನಾದೆ. ಸಾಕು ಬೇಯ್ಕೊಳ್ಳಿ. ಈ ಸಾಂಬಾರಿಗೆ ಈ ಥರ ಮುದ್ದೆ ಮಾಡಿದೆ. ಪಲ್ಯ ಸಾಂಬಾರು ಮುದ್ದೆ ಚೆನ್ನಾಗಿರುತ್ತೆ. ಮೊಳಕೆ ಸಾಂಬಾರಿಗೆ ಈ ಥರ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.